ನೋಡಿ, ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಯಾಬಿನೆಟ್ ಕಲಹದ ಆಂತರಿಕ ಹುಣ್ಣಿಗೆ ಬಿಜೆಪಿ ನಾಯಕರು ಮದ್ದು ಅರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರೇ ಸಲಹೆ ಕೊಡ್ತಾ ಇದ್ದಾರಂತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಎಸ್.ಆರ್. ವಿಶ್ವನಾಥ್ ಅವರು ಒಂದು ಸಲಹೆಯನ್ನು ಕೊಟ್ಟರಂತೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ತಗೊಂಡ್ಬಿಡಿ ಅಂತ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಶಾಸಕ ವಿಶ್ವನಾಥ್ ಅವರು ಹಾಸ್ಯಾಸ್ಪದವಾಗಿ ಒಂದು ರೀತಿ ಹಾಸ್ಯದ ರೂಪದಲ್ಲಿ ಸಲಹೆಯನ್ನು ನೀಡಿದರಂತೆ. ಶಾಸಕ ವಿಶ್ವನಾಥ್ ಅವರ ಸಲಹೆಗೆ ನಕ್ಕು ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಾದ್ರಂತೆ. ಈ ನಾಗೇಂದ್ರ ಅವರ ರಾಜೀನಾಮೆಯ ಹಿಂದೆ ಎಸ್.ಆರ್. ವಿಶ್ವನಾಥ್ ಅವರು ಕೊಟ್ಟಂತಹ ಒಂದು ಸಲಹೆ ಏನಿದೆ, ಅದರ ಹಿಂದೆನೂ ಒಂದು 2-3 ಪಾಯಿಂಟ್ಸ್ಗಳಿದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಗೊಂದಲ, ಈ ಕಲಹ, ಖ್ಯಾತೆಗಳು, ಇದಕ್ಕೆ ಎಸ್.ಆರ್. ವಿಶ್ವನಾಥ್ ಅವರು ಸಲಹೆ ಕೊಡೋದಂತೆ. ಎಸ್.ಆರ್. ವಿಶ್ವನಾಥ್ ಅವರು ಕೊಡೋ ಸಲಹೆ ಏನು ಅಂತಂದರೆ, ಇದು ಹೌಸ್ ಮುಗಿಸ್ಕೊಂಡು ಆಚೆ ಬರುವಂಥ ಟೈಮ್ನಲ್ಲಿ ಈ ಕಡೆಯಿಂದ ಎಸ್.ಆರ್. ವಿಶ್ವನಾಥ್ ಅವರು ಬರ್ತಾ ಇದ್ರಂತೆ, ಆ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ರಂತೆ. ಇಬ್ಬರೂ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಎಸ್.ಆರ್. ವಿಶ್ವನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಲಹೆ ಕೊಟ್ಟರಂತೆ. ಏನು? ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ತಗೊಂಬಿಡಿ ನಾಗೇಂದ್ರ ರಾಜೀನಾಮೆನ, ಇದರಿಂದ ನಿಮಗೆ ಇನ್ನೂ 2 ವಿಚಾರಗಳು ಲಾಭ ಆಗುತ್ತೆ, ಸಮಾಧಾನ ಪಡಿಸಿದ ರೀತಿಯೂ ಆಗುತ್ತೆ. ಅದು ಹೆಂಗೆ ಅನ್ನೋದನ್ನು ಈಗ ನೋಡೋಣ. ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಏನೇನಾಗ್ಬೋದು? ಒಂದು, ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಕೃಷ್ಣಪ್ಪ ಅವರು ಕೂಡ ಈಗ ಸಮಾಧಾನಗೊಂಡಿದ್ದಾರೆ. ಯಾಕೆ ನೀವು ನಮಗೆ ಸಚಿವರನ್ನಾಗಿ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಾಗೇಂದ್ರ ರಾಜೀನಾಮೆಯಿಂದಾಗಿ ಒಂದು ಸ್ಥಾನ ಖಾಲಿ ಉಳಿಯುತ್ತೆ. ಅದಕ್ಕೆ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೋದು. ಈ ಕಡೆ ಮಹಿಳಾ ಕೋಟಾನ ಭರ್ತಿ ಮಾಡ್ಬೋದು. ಜೊತೆಗೆ ವಿಪಕ್ಷಗಳ ಪ್ರತಿಭಟನೆಗೂ ಬ್ರೇಕ್ ಹಾಕಿದಂಗೆ ಆಗುತ್ತೆ. ನೋಡಿ, ಎಸ್.ಆರ್. ವಿಶ್ವನಾಥ್ ಅವರು ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ತಗೊಳ್ಳಿ, ಇದರಿಂದ ಆಗುವಂಥ ಲಾಭಗಳೇನು ಅಂತ ನಿಮಗೆ ಹೇಳ್ತೀನಿ ನಾನು. ಒಂದು ರೀತಿ ಕಾಮಿಡಿ ಮಾಡ್ತಾನೆ. ಈಗ ಸದನದ ಆಚೆ ಬಂದಾಗ ಎಲ್ಲ ರಾಜಕೀಯ ನಾಯಕರು ಪಕ್ಷ ಭೇದವನ್ನು ಮರೆತು ಮಾತಾಡ್ತಾ ಇರ್ತಾರೆ. ಆವಾಗ ಎಸ್.ಆರ್. ವಿಶ್ವನಾಥ್ ಅವರು ಕೊಟ್ಟಂಥ ಸಲಹೆ ಇದು. ಅಲ್ಲ ಸಾಹೇಬ್ರೆ, ನಾಗೇಂದ್ರ ಅವರ ರಾಜೀನಾಮೆ ತೊಗೊಂಬಿಡಿ, ಇದರಿಂದ ನಿಮಗೆ ಏನೇನು ಅನುಕೂಲ ಆಗುತ್ತೆ ಅಂತಂದರೆ, ಕೃಷ್ಣಪ್ಪ ಅವ್ರನ್ನ ಮಿನಿಸ್ಟರ್ ಮಾಡ್ದಂಗೆ ಆಗುತ್ತೆ. ಈಗ ನಾವೆಲ್ಲ ವಿಪಕ್ಷದವ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ. ಆ ಪ್ರತಿಭಟನೆಗೂ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಈ ಕಡೆ ಇನ್ನೂ ಒಂದು ಉಳಿಸ್ಕೊಂಡಿದ್ದೀರಿ ಮಹಿಳಾ ಕೋಟ, ಅದನ್ನು ಕೂಡ ಭರ್ತಿ ಮಾಡೋ ಲೆಕ್ಕ ಆಗುತ್ತೆ. ಸೊ ಇದನ್ನು ಯಾಕೆ ಮಾಡಬಾರ್ದು ನೀವು ಅಂತ ಎಸ್.ಆರ್. ವಿಶ್ವನಾಥ್ ಅವರು ಹೇಳಿದಾಗ ಡಿ.ಕೆ. ಶಿವಕುಮಾರ್ ಅವರು ನಕ್ಕು ಸುಮ್ಮನಾದ್ರಂತೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನು? ಅವ್ರು ಏನು ಮಾಡಬಹುದು? ಈಗ ಸದ್ಯಕ್ಕೆ ನಡೀತಾ ಇರುವಂಥ ಬೆಳವಣಿಗೆ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ರಾಜೀನಾಮೆಯನ್ನು ಪಡಿತಾರ? ರಾಜೀನಾಮೆಯನ್ನು ಪಡೆಯದೇ ಇದ್ರೆ ಸದನಕ್ಕೆ ಬ್ರೇಕ್. ಸೊ ಏನು ಮಾಡ್ತಾರೆ? ಸುಗಮ ಕಲಾಪ ನಡೀತಾ ಇಲ್ಲ. ಪ್ರತಿನಿತ್ಯವೂ ಕೂಡ ವಿಪಕ್ಷದವರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ತಗೊಳ್ಳೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ? ಈಗ ಎಸ್.ಆರ್. ವಿಶ್ವನಾಥ್ ಅವರ ಸಲಹೆಯನ್ನು ಸ್ವೀಕರಿಸ್ತಾರಾ? ಹಂಗೆ ನೋಡಿದ್ರೆ ಎಸ್.ಆರ್. ವಿಶ್ವನಾಥ್ ಅವರ ಸಲಹೆಯನ್ನು ಸ್ವೀಕರಿಸಿದ್ರೆ ಒಳ್ಳೆಯದೇ ಅಂತ ಅನಿಸುತ್ತೆ ಕಾಂಗ್ರೆಸ್ ಪಾರ್ಟಿಯವರಿಗೆ. ಏನು ಮಾಡ್ಬೋದು ಡಿ.ಕೆ. ಶಿವಕುಮಾರ್? ಗುಸುಗುಸು ಗೋವಿಂದಣ್ಣ ಅಲ್ಲೇ ಓಡಾಡ್ತಾ ಇದ್ರಂತೆ. ಇವತ್ತು ಬೇರೆಯವರಿಗೆ ಆ ವಿಚಾರಗಳನ್ನು ತಲುಪಿಸಿದ್ದಾರೆ, ಅವರ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ಗೆ. ಹಾಗಿದ್ರೆ ಏನೇನು ಹೇಳಿದ್ದಾರೆ ನೋಡಿ, ಕೂತಿದ್ದಾರೆ ನೋಡಿ. ಗೋವಿಂದಣ್ಣವರ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಹನುಮಂತ ಅವರು. ಗೋವಿಂದಣ್ಣವರು ಸಿಕ್ಕಾಪಟ್ಟೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಹನುಮಂತ ಅವರಿಗೆ. ಅದನ್ನು ತೊಗೊಂಡು ಅಲ್ಲಿ ಹೋಗ್ಬಿಟ್ರೆ ಮರೆತು ಬಿಡುತ್ತೆ ಅಂತ ಸೀದಾ ಸ್ಟುಡಿಯೋ ಬಂದು ಕೂತಿದ್ದಾರೆ, ಹೇಳಲೇಬೇಕು ಅಂತ ಹೇಳಿ. ನಾವು ತಡ ಮಾಡಲ್ಲ. ಹನುಮಂತವರೇ, ಈಗ ಡಿ.ಕೆ. ಶಿವಕುಮಾರ್ ಅವರು ಎಸ್.ಆರ್. ವಿಶ್ವನಾಥ್ ಅವರ ಸಲಹೆ ತೊಗೊಂಡ್ರೇ ಒಳ್ಳೆಯದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ತೊಗೋಬೋದಾ ಎಸ್.ಆರ್. ವಿಶ್ವನಾಥ್ ಅವರ ಸಲಹೆಯನ್ನು? ಅವ್ರು ಹೇಳ್ದಂಗೆ ಎಸ್.ಆರ್. ವಿಶ್ವನಾಥ್ ಒಂದು ರೀತಿ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತಲೂ ಚರ್ಚೆಗಳಾಗ್ತಾ ಇದೆ. ಈಗ ನಾಗೇಂದ್ರ ರಾಜೀನಾಮೆ ತೊಗೊಂಡ್ಬಿಟ್ರೆ ಈ ಕಡೆ ಕೃಷ್ಣಪ್ಪ ಅವರು ಮಂತ್ರಿ ಆದಂಗೆ ಆಯಿತು. ನಾಗೇಂದ್ರ ರಾಜೀನಾಮೆ ತಗೊಳ್ಳೇಬೇಕು ಅಂತ ವಿಪಕ್ಷದವರು ಪ್ರತಿಭಟನೆ ಮಾಡೋದಕ್ಕೆ ಬ್ರೇಕ್ ಬಿದ್ದಂಗೆ ಆಯಿತು. ಒಳ್ಳೆ ಸಲಹೆ ಅಲ್ವಾ ಇದು? ಪಾಟೀಲ್ರೆ, ರಾಜಕಾರಣಿಗಳಿಗೆ, ಅದರಲ್ಲೂ ಅಧಿಕಾರದಲ್ಲಿರೋರಿಗೆ ಸಲಹೆ ಕೊಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗಂತೂ ಸಿಕ್ಕಾಪಟ್ಟೆ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಸಲಹೆ ಕೊಡ್ತಾರೆ. ಹಿಂಗೆ ಮಾಡಿದ್ರೆ ಅನುಕೂಲ, ಹಂಗೆ ಮಾಡಿದ್ರೆ ಅನುಕೂಲ, ಮುಂದೆ ನಿಮಗೆ ಸಂಕಷ್ಟ, ಈ ಥರ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅನುಕೂಲಕರ ಆಗುತ್ತೆ, ಸರ್ಕಾರಕ್ಕೂ ಒಳ್ಳೆಯದಾಗತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಈ ಸಲಹಾ ಮಂಡಳಿ ಇದೆಯಲ್ಲ, ಅಧಿಕೃತವಾಗಿ ಆಯ್ಕೆ ಆಗಲಿಲ್ಲ ಅಂತಂದರೂ ಕೂಡ ಸುತ್ತಮುತ್ತಲಿರೋರೆಲ್ಲ ತುಂಬ ಸಲಹೆ ಕೊಡ್ತಾರೆ. ಆದರೆ ವಿರೋಧ ಪಕ್ಷದವ್ರು ಸಲಹೆ ಕೊಡೋದಿದೆಯಲ್ಲ, ಅದು ಒಂದು ಕಡೆ ಗಮನ ಸೆಳೀತದೆ. ಯಾಕೆ ಅಂತಂದು ಹೇಳಿದ್ರೆ, ನಮ್ಮ ಗುಸುಗುಸು ಗೋವಿಂದಣ್ಣ ಇಡೀ ರಾಜ್ಯ ಸುತ್ಕೊಂಡ್ಬಂದರು. ಮಳೆ ಆಗ್ತಾ ಇಲ್ಲ, ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ, ಇಂಥ ಟೈಮಲ್ಲಿ ಅಧಿವೇಶನ, ಮುಂಗಾರು ಅಧಿವೇಶನ ಕರೆದಿದ್ದಾರೆ. ಹಂಗಾಗಿ ರೈತರ ಗೋಳೇನು ನಾನು ಕೇಳಿದ್ದೀನಿ, ರೈತರ ಅಳಲೇನು ನಾನು ಕೇಳಿದ್ದೀನಿ, ಆ ಅಳಲ್ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ನಮ್ಮ ಗೋವಿಂದಣ್ಣ ವಿಧಾನಸೌಧದ ಮೊಗಸಾಲೆ ಒಳಗೆ ನುಗ್ಗಿಬಿಟ್ಟಿದ್ರು. ಆ ಮೊಗಸಾಲೆಯಲ್ಲಿ ಏನಾಗ್ತಾ ಇತ್ತು ಅಂತಂದು ಹೇಳಿದ್ರೆ,
ಈ ಸದನದ ಒಳಗಡೆ ಶಾಸಕರು ಇರೋದಕ್ಕಿಂತ ಮೊಗಸಾಲೆಯಲ್ಲೇ ಹೆಚ್ಚಿರೋದಕ್ಕೆ ಕಂಡು ಒಂದು ರೀತಿ ಶಾಕ್ ಆಗಿದ್ದಾರೆ ನಮ್ಮ ಗೋವಿಂದಣ್ಣ. ಯಾಕೆಂತಂದು ಹೇಳಿದ್ರೆ ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಾಗಿತ್ತಲ್ಲ, ಆ ಚರ್ಚೆ ಆಗೋದ್ರ ಬದಲಾಗಿ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಮತ್ತು ಆಡಳಿತ ಪಕ್ಷದ ಮೊಗಸಾಲೆಯಲ್ಲೇ ಹೆಚ್ಚೆಚ್ಚು ಶಾಸಕರು ಸಚಿವರು ಕಂಡಿದ್ದು. ಯಾಕೆ ಅಂತಂದು ಹೇಳಿದ್ರೆ ಸದನದ ಒಳಗೆ ಹೋದರೆ ಸಾಕು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣದಲ್ಲಿ ಏನಿದೆ ಅಕ್ರಮ ಹಣ ಏನಿದೆ ಅದು ವರ್ಗಾವಣೆ ಆಗಿದೆ, ಆರೋಪ ಹೊತ್ತವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಿ, ಹಾಗಾಗಿ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಪಟ್ಟನ್ನು ಬಿ ಜೆ ಪಿ ನಾಯಕರು, ಜೆ ಡಿ ಎಸ್ ನಾಯಕರು, ಬಿ ಜೆ ಪಿ ನಾಯಕರು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಘೋಷಣೆ ಕೂಗ್ತಾ ಇದ್ದರೆ ಜೆ ಡಿ ಎಸ್ ನಾಯಕರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅತ್ತ ಸರ್ಕಾರಕ್ಕೂ ಕೂಡ ಇಲ್ಲ, ನಾವು ಏನು ರಾಜೀನಾಮೆ ತೊಗೊಂಡ್ರೆ ನಮ್ಗೆ ಮುಜುಗರ ಆಗುತ್ತೆ ಅನ್ನುವಂತಹ ಈ ಜಟಾಪಟಿ ನಡೀತಾ ಇದೆ. ಸಾಮಾನ್ಯವಾಗಿ ಹಿಂದೆಲ್ಲ ಈ ಸದನ ನಡಿಬೇಕು ಅಂತಂದು ಹೇಳಿದ್ರೆ ಒಮ್ಮೆ ಈ ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ 9 ಗಂಟೆಗೆ ಬಂದರೆ ರಾತ್ರಿ 10-11 ಗಂಟೆವರೆಗೂ ಸದನ ನಡೆಯೋದು. ಅಂಥ ಪರಿಸ್ಥಿತಿ ಇಲ್ಲಿಗೆ ಸದನಕ್ಕೆ ಬಂದರೆ ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಲ್ಲ. ಚರ್ಚೆ ಆಗೋ ಟೈಮಲ್ಲಿ ಬಂದಂತಾಗ ಸದನದ ಆಡಳಿತ ಪಕ್ಷದ ಸದಸ್ಯರು ಬಂದ ತಕ್ಷಣವೇ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ರಾಜೀನಾಮೆ ಕೊಡಿ ಅಂತ ಘೋಷಣೆ ಕೂಗ್ತಾ ಇದ್ರು. ಈತ ಪ್ರಶ್ನೋತ್ತರ ಕಲಾಪಗಳು ಸರಿಯಾಗಿ ನಡೀತಾ ಇಲ್ಲ. ರಾಜ್ಯದ ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಗಬೇಕಾಗಿತ್ತಲ್ಲ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ ನಮ್ಮ ಗೋವಿಂದಣ್ಣ ಈ ಸಲ ಗಮನ ಹರಿಸಿದ್ದು ಒಂದು ಪ್ರಶ್ನೆಗೆ ಉತ್ತರ ನೀವು ಸರ್ಕಾರ ಕೊಡಬೇಕು ಅಂತಂದು ಹೇಳಿದ್ರೆ ಶಾಸಕರೊಬ್ಬರು ಕೇಳಿದ್ದು ಪ್ರಶ್ನೆಗೆ 35ರಿಂದ 40-60 ಸಾವಿರ ರೂಪಾಯಿ ಗಂಟ ಹಣ ಖರ್ಚಾಗತ್ತಂತೆ. ಒಂದು ದಿನ ಅಧಿವೇಶನ ನಡೆಸ್ಬೇಕಂತಂದು ಹೇಳಿದ್ರೆ 60 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿ ನಾವು ಸದನಕ್ಕೆ ಬರ್ತೀವಿ, ಸದನದಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇಲ್ಲ. ಹಂಗಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ಲ. ವಿರೋಧ ಪಕ್ಷದವರು ಈ ಕಡೆ ಘೋಷಣೆ ಕೂಗ್ತಾ ಇಲ್ಲ, ಘೋಷಣೆ ಕೂಗೋರು ಬಾಯಿ ನೋವಾಗೋವರೆಗೂ ಕೂಡ ಸರ್ಕಾರ ಸೈಲೆಂಟ್ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತೀವಿ, ರಾಜೀನಾಮೆ ತಗೊಳ್ಳಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಹಂಗಾಗಿ ನಮ್ಮ ಗೋವಿಂದಣ್ಣ ಯಾಕಿದು ಹಿಂಗೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ. ಆ ಕಡೆ ವಿರೋಧ ಪಕ್ಷದ ಮೊಗಸಾಲೆಗೂ ಹೋಗಿದ್ರು, ಸೇಮ್ ಟೈಮ್ ಈ ಕಡೆ ಆಡಳಿತ ಪಕ್ಷದ ಮೊಗಸಾಲೆಗೂ ಬಂದರು. ಈ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನದಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ಅವರು ಇದ್ದಾರಲ್ಲ, ಅವರು ಎದುರಾದ್ರಂತೆ. ಎದುರಾದಾಗ ನೋಡೋಣ ನಿಮಗೂ ನಮಗೂ ಎರಡೂ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನೀವು ರಾಜೀನಾಮೆ ತೊಗೊಂಬಿಡ್ರಿ ಸರ್ಕಾರದಲ್ಲಿ, ಆಗ ನಿಮ್ಮದು ಕ್ಯಾಬಿನೆಟ್ ಸಮಸ್ಯೆ ಇದೆಯಲ್ಲ, ಈ ಮಹಿಳಾ ಕೋಟಾ ಭರ್ತಿ ಮಾಡಬೇಕು, ಜೊತೆಗೆ ಇಲ್ಲ ನನಗೆ ಸಚಿವ ಸ್ಥಾನನೇ ಬೇಕು, ಸಚಿವ ಸ್ಥಾನ ಬಿಟ್ಟು ಬೇರೇನೂ ಬೇಡ ನನಗೆ ಅನ್ನೋಂಥ ಪಟ್ಟನ್ನು ಹಿಡ್ಕೊಂಡು ಕೂತಿರುವಂಥ ಹಿರಿಯ ನಾಯಕ ಎಂ ಕೃಷ್ಣಪ್ಪ ಅವರು ಇದ್ದಾರಲ್ಲ, ಆ ಎಂ ಕೃಷ್ಣಪ್ಪ ಅವರ ಮುನಿಸಿಗೂ ಕೂಡ ತಣ್ಣಗೆ ಮಾಡ್ಕೋಬೋದು, ಅವ್ರನ್ನೂ ಕೂಡ ಕ್ಯಾಬಿನೆಟ್ ಒಳಗೆ ತರಬಹುದು. ಇದು ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಕೆಲಸ, ಒಳ್ಳೆಯದಾಗುತ್ತೆ. ಸೇಮ್ ಟೈಮ್ ನಮಗೂ ಕೂಡ ಪ್ರತಿಭಟನೆ ಮಾಡೋದು ಕಡಿಮೆ ಆಗುತ್ತೆ, ನಮಗೂ ಒಂದು ಯಶಸ್ಸು ಸಿಕ್ಕಂಗೆ ಆಗುತ್ತೆ ಅಂತ ಬೇಡಿಕೆ, ನಮ್ಮ ಬಿ ಜೆ ಪಿ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಿಕೆ ಆಗುತ್ತೆ ಅನ್ನೋಂಥ ಒಂದು ಹಾಸ್ಯಾತ್ಮಕ ಸಲಹೆಯನ್ನು ಕೊಟ್ಟರು. ಈ ಹಾಸ್ಯಾತ್ಮಕ ಸಲಹೆ ಮೇಲ್ನೋಟಕ್ಕೆ ಇದು ನಮಗೆ ಹಾಸ್ಯ ಅನ್ನಿಸ್ಬೋದು, ಆದರೆ ಸದ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಚರ್ಚೆ ಇದೆ. ಏನಂತಂದು ಹೇಳಿದ್ರೆ ಹೆಂಗಪ್ಪ ಈ ಸಮಸ್ಯೆ ಕಗ್ಗಂಟನ್ನು ಆ ಕಡೆ ಕ್ಯಾಬಿನೆಟ್ಗೆ ಒಳಗೆ ಸೇರಿಸ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ, ಮಹಿಳಾ ಕೋಟಾ ಭರ್ತಿ ಆಗಿಲ್ಲ ಅಂತಂದೇಳಿ ಇದೇ ಬಿ ಜೆ ಪಿಯವರು ದೂಷಿಸ್ತಾರೆ. ಮತ್ತು ಸಾರ್ವಜನಿಕವಾಗಿ ಚರ್ಚೆಗೆ ಮತ್ತೊಂದು ವಿಷಯ ಆಗುತ್ತೆ, ಆ ಕಡೆ ಮಹಿಳೆಯರಿಗೂ ಕೊಟ್ಟಿಲ್ಲ ಅನ್ನೋಂಥ ಚರ್ಚೆ ಆಗುತ್ತೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಎಂ ಕೃಷ್ಣಪ್ಪ ಅವರು ಮುನಿಸ್ಕೊಂಡ್ರೆ ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಹೆಂಗೆಲ್ಲ ಎಫೆಕ್ಟ್ ಆಗುತ್ತೆ, ಎಲ್ಲ ತಲೆನೋವು ಸರ್ಕಾರಕ್ಕೂ ಇದೆ. ಹಿಂಗಾಗಿ ಎಲ್ಲ ತಲೆನೋವುಗಳು ಸರಿ ಹೋಗ್ಬೇಕು ಅಂತಂದು ಹೇಳಿದ್ರೆ ರಾಜೀನಾಮೆಯನ್ನು ಪಡಿಬಹುದು ಅನ್ನುವಂಥ ಒಂದಷ್ಟು ಚರ್ಚೆ ಸಲಹೆಗಳು ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಸಲಹೆಯನ್ನ ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯಮಂತ್ರಿಗಳು. ಇವರು ಸಲಹೆನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾಕೆ ಇಷ್ಟಕ್ಕೆ ರಾಜೀನಾಮೆ ತಗೊಂಡ್ಬಿಡಿ ಅನ್ನುವಂಥ ಸಲಹೆಗಷ್ಟೇ ಸ್ಟಾಪ್ ಆಗಿದ್ದಾರೆ ವಿಶ್ವನಾಥ್ ಅವರು. ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸಲಹೆ ಕೊಟ್ಟಿಲ್ಲ, ನನ್ನನ್ನು CM ಮಾಡಿಬಿಡಿ ಎಲ್ಲ ಬಗೆಹರಿಸ್ಬಿಡ್ತೀನಿ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗಿದ್ದಾರೆ. ಈ ಎರಡೇ ಸ್ಟೋರಿ ಹೋಗೋಣ. ವಾಲಾ ಪಾಟೀಲ್ ರೇ ಮುಖ್ಯಮಂತ್ರಿ ಕುರ್ಚಿನಿ